ಮಂಥರೆಯ ಮನಸ್ಸಿನಲ್ಲಿ ಯಾವ ಕಾರಣಕ್ಕೆ ಈ ರೀತಿಯ ಒಂದು ದುರ್ಬುದ್ಧಿ ಅಂತೀವೋ ಅಥವಾ ಸ್ವಾರ್ಥ ಅಂತೀವೋ ಏನೋ ಗೊತ್ತಿಲ್ಲ, ಅದು ಯಾಕೆ ಬಂತು? ಆ ನಂತರದಲ್ಲಿ ಮಂಥರ ಏನಾದರೂ ಪಶ್ಚಾತ್ತಾಪ ಪಟ್ಲ? ಮಂಥರೆಯ ಮನಸ್ಸಿನಲ್ಲಿದ್ದಂಥ ಆ ಕೆಟ್ಟ ಚಿಂತನೆಗಳು ಆಮೇಲೆ ಏನಾದರೂ ಬದಲಾದ್ವಾ? ಅವಳು ಯಾರು ಅಂತ ಕೂಡ ಗೊತ್ತಿಲ್ಲ, ವಿಚಿತ್ರ ಹಠದವಳು, ಯಾರೋ ಒಬ್ಬಳ ಅನಾಥ ಇವಳು. ಅವಳನ್ನ ಅರಮನೆ ಸಾಕಿತ್ತು. ಕೈಕೇಯಿಯ ತಾಯಿಯನ್ನ ಅವಳ ತಂದೆ ಬಿಟ್ಟಿದ್ದ ಅಂತ ಒಂದು ಕಥೆ ಬರುತ್ತೆ. ರಾಮನ ಕುರಿತು ಅವಳಿಗೆ ಯಾವ ಒಲವೂ ಇಲ್ಲ, ವಿರೋಧವೂ ಇಲ್ಲ. ದಶರಥ ಮೊದಲೇ ಹೋಗ್ತಾನೆ ಅಂತಲೂ ಅನ್ಸಿರ್ಬೋದು ಮಂಥರೆಗೆ. ಅಲ್ಲಿ ಅವಳು ತಪ್ಪಿತಸ್ಥಳಾಗಿಬಿಟ್ಲು. ಅದಕ್ಕಿಂತ ಬಹಳ ಮುಖ್ಯವಾಗಿ ಅವಳ ರಕ್ಷಣೆಯನ್ನ ರಾಮ ಮಾಡಿರ್ತಾನೆ. ಈ ಸನ್ನಿವೇಶದ ಸಂದರ್ಭದಲ್ಲಿ ಮಂಥರೆಯ ವ್ಯಕ್ತಿತ್ವ ಒಂದು ಬಹಳ ಕುತೂಹಲಕರವಾದಂಥ ವ್ಯಕ್ತಿತ್ವ. ಸೊ ಮಂಥರೆಗೆ ಆರಂಭದಲ್ಲಿ ಶ್ರೀರಾಮನ ಮೇಲೂ ಯಾವುದೇ ರೀತಿಯ ಕೆಟ್ಟ ಉದ್ದೇಶಗಳಿರಲಿಲ್ಲ ಅಂತ ಒಂದು ನಾನು ಕೇಳಿದ್ದು, ಗೊತ್ತಿಲ್ಲ ನನಗೆ, ನೀವು ಹೇಳಬೇಕು. ಅದಾದ ನಂತರದಲ್ಲಿ ಮಂಥರೆಯ ಮನಸ್ಸಿನಲ್ಲಿ ಯಾವ ಕಾರಣಕ್ಕೆ ಈ ರೀತಿಯ ಒಂದು ದುರ್ಬುದ್ಧಿ ಅಂತೀವೋ ಅಥವಾ ಸ್ವಾರ್ಥ ಅಂತೀವೋ ಏನೋ ಗೊತ್ತಿಲ್ಲ, ಅದು ಯಾಕೆ ಬಂತು? ಆ ನಂತರದಲ್ಲಿ ಮಂಥರ ಏನಾದರೂ ಪಶ್ಚಾತ್ತಾಪ ಪಟ್ಲ ಈ ಕಾರಣಕ್ಕೆ? ಮಂಥರೆಯ ಮನಸ್ಸಿನಲ್ಲಿದ್ದಂಥ ಆ ಕೆಟ್ಟ ಒಂದು ಏನು ಚಿಂತನೆಗಳು ಆಮೇಲೆ ಏನಾದರೂ ಬದಲಾದ್ವಾ? ಹೇಗೆ ಮಂಥರೆಯ ವ್ಯಕ್ತಿತ್ವ ಹೇಗೆ ಈ ರೀತಿಯ ಸನ್ನಿವೇಶಗಳಿಗೆ ಕಾರಣ ಆಯಿತು, ಮತ್ತು ಮುಂದೆ ಅದೇನಾದರೂ ಬದಲಾಯಿತು ಅಂತ? ಮಂಥರೆಯ ಬಗ್ಗೆ ಅದಷ್ಟು ಹೊತ್ತು ಬಿಟ್ರೆ ಮತ್ತೆ ಮಂಥರೆಯ ಪ್ರಸ್ತಾಪ ರಾಮಾಯಣದಲ್ಲಿಲ್ಲ. ಅವಳೇನಾದ್ಲು ಅಂತ ಏನೂ ಇಲ್ಲ. ಇದಕ್ಕೆ ಕಾರಣಳಾದಲ್ಲಿಗೆ ಅಂತ ಬರುತ್ತೆ. ಅವಳು ಯಾರು ಅಂತ ಕೂಡ ಗೊತ್ತಿಲ್ಲ. ಅವಳು ಕೈಕೇಯಿ ಇಲ್ಲಿಗೆ ಬಂದಾಗ, ಅಂದ್ರೆ ದಶರಥರನ್ನ ಮದುವೆಯಾಗಿ ಬಂದಾಗ ಇವಳು ಜೊತೆಗೆ ಅವಳು ಬಂದವಳು. ಈ ದಾದಿಯರು ಅಂತ ಇರ್ತಾ ಇದ್ರಲ್ಲ ಹಿಂದೆ, ಕೈಕೇಯಿ ಜೊತೆಗೆ ಅಲ್ಲಿಂದ ಬಂದವಳು. ಅಲ್ಲೂ ಕೂಡ ಅವಳ ಅನಾಥಳು ಅಂತ ಅನ್ಸತ್ತೆ. ಯಾರೋ ಒಬ್ಬಳ ಅನಾಥ ಇವಳು. ಅವಳನ್ನ ಅರಮನೆ ಸಾಕಿತ್ತು. ಅರಮನೆಯವರು ಅನಾಥರಿಗೆ ಜಾಗ ಕೊಡ್ತಾ ಇದ್ರು. ಸಾಕಿ ಅವಳಿಗೆ ಉದ್ಯೋಗವನ್ನು ಕೊಟ್ಟಿತ್ತದು. ಅಂದ್ರೆ ಅವಳು ಅಂತಃಪುರದಲ್ಲಿದ್ಲು. ಅಂತಃಪುರದಲ್ಲಿದ್ದಾಗ ಅವಳು ಸಣ್ಣವಳಿದ್ದಾಗಿಂದ ಕೈಕೇಯಿ ನೋಡ್ಕೊಂಡಿದ್ದಾಳೆ ಅನ್ನೋದು ಗೊತ್ತಾಗತ್ತೆ ಅಲ್ಲೇ. ಹಾಗಾಗಿ ಇವಳ ಜೊತೆಗೆ ಅವಳು ಒಂದು ದಾದಿ ತರ ಅಲ್ಲಿ ಅರಮನೆಯಲ್ಲಿ ದಾದಿಯರು ಇದ್ದೇ ಇರ್ತಾ ಇದ್ರು. ಸಾಕು, ಮಂಥರ ವಯಸ್ಸಿನಲ್ಲಿ ತುಂಬಾ ವಯಸ್ಸು. ಅವಳ ತಾಯಿಯ ವಯಸ್ಸು, ವೃದ್ಧೆ ಅವಳು. ಅವಳಿಗೆ ಕೈಕೇಯಿಯ ಬಗ್ಗೆ ಮಗಳು ಅನ್ನುವ ಭಾವ ಚೆನ್ನಾಗಿತ್ತು. ಮಗಳೇ ಅಂತಲೆಲ್ಲ ಕರೀತಾಳೆ ಅವಳು, ರಾಣಿ ಅಂತ ಕರೆದಾಗೇನೆ. ಅವ್ರ ನಡುವೆ ಅಷ್ಟಿತ್ತು ಅದು, ಆ ತರನೇ ನೋಡ್ಕೊಂಡವಳು ಅವಳು ಅಂತ ಅನ್ಸತ್ತೆ. ಮತ್ತೆ ಇನ್ನೊಂದೇನು ಅಂತ ಕೇಳಿದ್ರೆ, ಕೈಕೇಯಿಯ ತಾಯಿಯನ್ನ ಅವಳ ತಂದೆ ಬಿಟ್ಟಿದ್ದ ಅಂತ ಒಂದು ಕಥೆ ಬರುತ್ತೆ. ಅದು ರಾಮಾಯಣದಲ್ಲೇ ಬರುತ್ತೆ. ಅದನ್ನ ಸುಮಂತ್ರ ಹೇಳ್ತಾನೆ. ಅಂದ್ರೆ ಅವನು ಸುಮಂತ್ರ ಅವಳನ್ನ ಬೈತಾನೆ, ಕೈಕೇಯಿಯನ್ನ. ಈ ಘಟನೆ ನಡೆಯುವಾಗ, ರಾಮ ಇದಕ್ಕೆ ಹೊರಡುವಾಗ, ಆಗ ಹೇಳ್ತಾನೆ ಅವನು, ತಾಯಿ ಗುಣವೇ ನಿನಗೆ ಬಂದಿದೆ ಅಂತ ಹೇಳ್ತಾನೆ ಸುಮಂತ್ರ. ಹಾಗೆ ಹೇಳುವಾಗ ಅವನು ಹೇಳ್ತಾನೆ, ನಿನ್ನ ತಾಯಿನೂ ಹೀಗೇನೆ ವಿಚಿತ್ರ ಹಠದವಳು ಅಂತ. ಅವನ ತಾಯಿ ಸ್ವಭಾವ ಅಂತ ಹೇಳೋದು ವಿಚಿತ್ರ ಹಠದವಳು ಅಂತ. ಆ ಹಠದ ಕಾರಣದಿಂದಾಗಿಯೇ ನಿನ್ನ ತಾಯಿಯನ್ನ ನಿನ್ನ ತಂದೆ ಬಿಟ್ಟಿದ್ದ ಅಂತ ಹೇಳ್ತಾನೆ. ಅದಕ್ಕೊಂದು ಘಟನೆ ಹೇಳ್ತಾನೆ ಅವನು ಬಿಡೋದಕ್ಕೆ ಅಂತ. ಈ ಕೈಕೇಯಿಯ ತಂದೆಗೆ, ಅಶ್ವಪತಿ ಮಹಾರಾಜನಿಗೆ, ಈ ಪಕ್ಷಿಗಳ ಭಾಷೆ ಬರ್ತಿತ್ತಂತೆ. ಪಕ್ಷಿಗಳು ಏನ್ ಮಾತಾಡ್ತಾರೆ ಅಂತ ಗೊತ್ತಾಗ್ತಿತ್ತು ಅವನಿಗೆ. ಅರಮನೆಯಲ್ಲಿ ಇವರಿಬ್ರು ಏಕಾಂತದಲ್ಲಿದ್ರು. ಯಾರು? ಕೈಕೇಯಿಯ ತಾಯಿ ಮತ್ತು ಅಶ್ವಪತಿ, ಕೈಕೇಯಿಯ ತಂದೆ ತಾಯಿ. ಅಲ್ಲಿದ್ದಾಗ ಎರಡು ಪಕ್ಷಿಗಳ ಜೋಡಿ ಮಾತಾಡ್ಕೊಳ್ತಾ ಇತ್ತು ಅಲ್ಲಿ. ಅದನ್ನ ಕೇಳಿ ಅವನಿಗೆ ನಗು ಬಂತು. ಅವೇನ್ ಮಾತಾಡ್ಕೊಳ್ತಾ ಇದ್ವು ಕೇಳಿ ನಗು ಬಂತು. ನಕ್ಕು ಬಿಟ್ಟ. ಯಾಕೆ ನಕ್ಕಿ ಅಂತ ಕೇಳಿದ್ಲು. ಯಾಕೆ ನಕ್ಕಿ? ಏನೂ ಇಲ್ಲ ಬಿಡು ಅಂತ ಅವನು ಉತ್ತರ ಕೊಟ್ಟ. ಯಾಕೆಂದ್ರೆ ಅವ್ನು ನಕ್ಕಿದ್ದು ಪಕ್ಷಿಗಳ ವಿಷಯಕ್ಕೆ, ಅವು ಮಾತಾಡಿದ್ದಕ್ಕೆ. ಈ ಕೈಕೇಯಿಯ ತಾಯಿ ಒಪ್ಪಲಿಲ್ಲ. ನೀ ನನ್ನನ್ನು ನೋಡಿಯೇ ನಕ್ಕಿದೀಯ ನೀನು ಅಂತ. ಅಸಹಜ ಅಲ್ಲ ಅದು. ಯಾಕೆ ಅಂದ್ರೆ ಇಬ್ಬರೇ ಇದ್ದಾರೆ. ಅವನು ಇದ್ದಕ್ಕಿದ್ದಂಗೆ ನಕ್ರೆ ಯಾರನ್ನ ನೋಡ್ ನಕ್ಕ, ನನ್ನ ನೋಡಿಯೇ ನಕ್ಕಿರ್ಬೇಕು ಅವನು. ಸುಮ್ಮನೆ ನಗೋದಕ್ಕೆ ಏನಿಲ್ಲ ಇಲ್ಲೀಗ. ಅವಳು ಬಿಡ್ಲಿಲ್ಲ ಹಠ. ಅವನಿಗೇನು ಅಂದ್ರೆ, ಒಬ್ಬ ಋಷಿ ಇದ್ದ, ಅವನ ಹತ್ರ ಹೋದ. ಆ ವಿದ್ಯೆ ಬಂದಿದ್ದ ಅಲ್ಲಿ ಆ ಋಷಿಯಿಂದ ಅಂತ. ಅವನ ಹತ್ರ ಹೋಗಿ ಕೇಳ್ತಾನ, ಅವನು ಏನ್ ಮಾಡ್ಲಿ ಈಗ. ಅದನ್ನ ಹೇಳಿದರೆ ವಿಷಯ ಏನು ಅಂದ್ರೆ, ಅದನ್ನ ಹೇಳಿದ್ರೆ ಅವನಿಗೆ ಸಾವು ಬರುತ್ತೆ ಅಂತ. ಪಕ್ಷಿಗಳ ಭಾಷೆ ಗೊತ್ತಿದೆ, ಅವು ಏನ್ ಮಾತಾಡ್ಕೊಂಡು ಅಂತ ಅವನು ಯಾರಿಗೂ ಹೇಳೋ ಹಾಗಿಲ್ಲ. ಹೇಳಿದ್ರೆ ಅವನು ಸಾಯ್ತಾನೆ. ಹೇಳದೆ ಇದ್ದೆ ಅವಳು ಹಠ ಬಿಡಲ್ಲ, ಸಿಟ್ಟು ಮಾಡ್ಕೊಂಡು ಕೂತಿದ್ದಾಳೆ. ಋಷಿ ಹತ್ರ ಕೇಳಿದಾಗ ಅವನು ಹೇಳಬೇಡ ಅಂತ ಹೇಳ್ತಾನೆ. ಅವನು ಯಾವ ಕಾರಣಕ್ಕೂ ಹೇಳಕ್ ಹೋಗ್ಬೇಡ, ಸಾವು ಬರುತ್ತೆ, ಹೇಳಬಾರದು ಅಂತ. ಅಂದ್ರೆ ಎಲ್ಲವನ್ನೂ ಹೇಳುವಂತಿಲ್ಲ, ರಹಸ್ಯಗಳನ್ನೆಲ್ಲ ಬಿಚ್ಚಿಡುವಂತಿಲ್ಲ, ನಿನಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಅದು. ಅವನು ಬಂದು ಹೇಳ್ತಾನೆ, ನೋಡು, ನಿನಗಾಗಿ ನಿನ್ನನ್ನು ನೋಡು ನಕ್ಕಿಲ್ಲ ನಾನು. ಪಕ್ಷಿಗಳ ಮಾತು ಏನಾಡ್ಕೊಂಡು ಅನ್ನೋದನ್ನ ನಾನು ನಿನಗೆ ಹೇಳಿದ್ರೆ ನನಗೆ ಸಾವು ಬರುತ್ತೆ, ನಾನು ಹೇಳೋ ಹಾಗಿಲ್ಲ. ಆದರೆ ಅವಳು ಒಪ್ಪೋದೇ ಇಲ್ಲ ಅಂತ.
ಓಕೆ. ಹೇಳಲೇಬೇಕು. ನೀನು ಸತ್ರೂ ಸರಿ ನನಗೆ ಹೇಳಬೇಕು ಅಂತ ಹೇಳ್ತಾಳೆ. ಅವನು ಹೊರಗಾಕ್ಬಿಡ್ತಾನೆ ಅವಳನ್ನ, ಕೈಕೇಯಿಯನ್ನ, ತಾಯಿಯನ್ನ. ಈ ಘಟನೆಯನ್ನ ಸುಮಂತ್ರ ನೆನಪಿಸಿಕೊಳ್ತಾನೆ, ಕೈಕೇಯಿ ಎಲ್ಲರೆದುರಿಗೆ ನೆನಪಿಸಿಕೊಳ್ತಾನೆ. ಅಂದ್ರೆ ಇಂಥ ಹುಚ್ಚು ಹಠ ನಿನ್ ತಾಯಿಗಿತ್ತು, ಅರ್ಥ ಮಾಡ್ಕೊಳಲ್ಲ ಅಂತ ಅವನು ಹೇಳ್ತಾ ಇದ್ದಿದ್ದು. ಪರಿಸ್ಥಿತಿ ಅರ್ಥ ಮಾಡ್ಕೊಳಲ್ಲ, ನಾನು ಹೇಳಿದ್ದೇ ಆಗಬೇಕು ಅಂತ, ನಿನಗೂ ಅದು ಬಂದಿದೆ ಅಂತ ಹೇಳುತ್ತಾನೆ. ನಾನು ಏನನ್ನು ಹೇಳಕ್ ಹೊರಟೆ ಇದ್ರ ಮುಖಾಂತರ ಅಂದ್ರೆ ಯಾವುದೋ ಒಂದು ವಯಸ್ಸಿನಲ್ಲಿ, ವಿವಾಹ ಪೂರ್ವದಲ್ಲಿ ತಾಯಿ ಮತ್ತು ಮಗಳು ಬೇರೆ ಆಗಿದ್ದಾರೆ, ಕೈಕೇಯಿ ತಾಯಿ ಮತ್ತು ಕೈಕೇಯಿ. ಆಗ ಇದ್ದವಳು ಪ್ರಾಯಶಃ ಈ ದಾದಿ, ಇವಳು ಮೊದ್ಲಿಂದ ಇದ್ಲಲ್ಲ, ಇವಳೇ ಕೈಕೇಯಿಯನ್ನ ಚೆನ್ನಾಗಿ ನೋಡ್ಕೊಂಡಿರ್ಬೋದು ತಾಯಿಯ ಜಾಗದಲ್ಲಿ ನಿಂತು, ಮಂಥರೆ. ಹಾಗಾಗಿ ಮಂಥರೆಯ ಬಗ್ಗೆ ಒಂದು ಬಹಳ ಪ್ರೀತಿ ಗೌರವ ಇವಳಿಗೂ ಇತ್ತು, ಅವಳಿಗೂ ಇವಳು ಮಗಳು ಅನ್ನೋ ಪ್ರೀತಿ ಇತ್ತು. ಹಾಗೆ ಅವಳು ಇಲ್ಲಿಗೂ ಬಂದಿದ್ಲು. ಹಾಗಾಗಿ ಮೊದಲು ಕಾಣಿಸೋದು ಮಂಥರೆಯಲ್ಲಿ ದುರ್ಭಾವ ಅಲ್ಲ, ಅದು ಅಂದ್ರೆ ರಾಮನ ವಿರುದ್ಧವಾದ ಭಾವ ಅಲ್ಲ. ರಾಮನ ಕುರಿತು ಅವಳಿಗೆ ಯಾವ ಇದೂ ಇಲ್ಲ, ಒಲವೂ ಇಲ್ಲ, ವಿರೋಧವೂ ಇಲ್ಲ. ಅವಳಿಗಿದ್ದಿದ್ದು ಒಂದೇ, ಕೈಕೇಯಿಗೆ ಏನಾದರೂ ಆದೀತಾ ಅಂತ ಒಂದೇ. ಅವಳಿಗೆ ಸಹಜವಾಗಿ ಅನ್ಸಿದ್ದೇನು, ಈಗ ಕೌಸಲ್ಯ ಇದು ಮಾಡ್ತಾಳಲ್ಲ ಅಂತ. ಕೌಸಲ್ಯ ಆಳೋದಕ್ಕೆ ಶುರು ಮಾಡಿದ್ರೆ ಕೈಕೇಯಿಯನ್ನ ಮೂಲೆ ಗುಂಪು ಮಾಡಿಬಿಡ್ತಾರೆ ಇವರು. ಇನ್ನೊಂದು ಕಡೆಯಿಂದ ನೋಡಿದ್ರೆ ಕೌಸಲ್ಯಕ್ಕೆ ಸಣ್ಣ ವಯಸ್ಸು, ದಶರಥ ವಯಸ್ಸಾದವನು, ಆ ವಯಸ್ಸಿನ ವ್ಯತ್ಯಾಸವೂ ಇದೆ. ದಶರಥ ಮೊದಲೇ ಹೋಗ್ತಾನೆ ಅಂತಲೂ ಅನ್ಸಿರ್ಬೋದು ಮಂಥರೆಗೆ. ಆಮೇಲೆ ಕೈಕೇಯಿ ಯಾರು ಕೇಳೋರು ಯಾರು ಇಲ್ಲಿ ಅಂತ, ಯಾರು ಕೇಳೋರಿಲ್ಲ ಆಗತ್ತೆ ಅಂತ ಕೈಕೇಯಿಯ ಕುರಿತಾಗಿ ಬಂದ ಅನುಕಂಪ ಹೋದದು. ಹಾಗಾಗಿ ಅಷ್ಟು ಭಾವದಲ್ಲಿ ಸಮಸ್ಯೆ ಇಲ್ಲ. ಜಾರಿಗೆ ತರೋದಕ್ಕೆ ಅವಳ ತಲೆಯಲ್ಲಿ ಹುಟ್ಟಿದ ಯೋಚನೆಗಳು ಭಯಂಕರವಾಗಿತ್ತು. ಜಾರಿಗೆ ತರೋದಕ್ಕೆ ಅಲ್ಲಿ ಅವಳು ತಪ್ಪಿತಸ್ಥಳಾಗಿಬಿಟ್ಲು ಅಂತ. ಹಾಗಾಗಿ ಅಷ್ಟೆಲ್ಲ ಮಾಡಿದ್ಲು ಅವಳು. ಅಷ್ಟು ಮಾಡಿ ಅವಳು ಸುಮ್ಮನಾಗಿಬಿಟ್ಲು. ಆದ್ರೆ ನಂತರ ಅವಳಿಗಲ್ಲಿ ಯಾವುದೇ ಗೌರವ ಅಂತೂ ಉಳಿಲಿಲ್ಲ. ಮಂಥರೆ ಆಮೇಲೆ ಏನಾದ್ಲು ಅಂತ ರಾಮಾಯಣದಿಂದ ಹೊರಗಡೆ ತುಂಬಾ ಕಥೆಗಳು ಹುಟ್ಕೊಂಡ್ಬಿಟ್ವು. ಏನೇನೋ ಕಥೆಗಳೆಲ್ಲ ಹುಟ್ಕೊಳ್ತು. ಅವಳು ಮತ್ತೊಂದು ಜನ್ಮ ಎತ್ತಿದ್ಲು ಅನ್ನೋ ಕಥೆಗಳು ಏನೇನೆಲ್ಲ ಹುಟ್ಟಿದ್ವು ಆಮೇಲೆ. ಆದ್ರೆ ರಾಮಾಯಣದಲ್ಲಿ ಮತ್ತೇನು ಅವಳ ಉಲ್ಲೇಖವೂ ಕಾಣಿಸೋದಿಲ್ಲ, ಏನೂ ಇಲ್ಲ. ಹಾಗಂತ ಅವಳನ್ನೇನು ಅರಮನೆ ಹೊರಗೆ ಹಾಕಿರೋಲ್ಲ, ಆ ತರದ್ದೆಲ್ಲ ಮಾಡಲ್ಲ ಅಲ್ಲಿ. ಅಂದ್ರೆ ಅವಳು ಪಶ್ಚಾತ್ತಾಪ ಪಟ್ಟಿದ್ದು ಅವೆಲ್ಲ ಆ ನಂತರದಲ್ಲಿ ಹುಟ್ಟಿಕೊಂಡಂತ ಕಥೆಗಳು. ಪಶ್ಚಾತ್ತಾಪ ಅವಳಿಗೆ ಇಲ್ಲ, ಆ ನಂತರದಲ್ಲಿ ಹುಟ್ಟಿದ ಕಥೆಗಳು. ಒಂದು ಹಂತದಲ್ಲಿ ಅವಳಿಗೇನು ಪಶ್ಚಾತ್ತಾಪ ಆಗಿರ್ಲಿಲ್ಲ ಅನ್ನೋದು ಕಾಣಿಸುತ್ತೆ. ಅಂದ್ರೆ ಇನ್ನೊಂದು ಘಟನೆ ಬರುತ್ತೆ, ಅವಳಿಗೇನು ಪಶ್ಚಾತ್ತಾಪ ಅದ್ರಲ್ಲಿ ಆಗಿಲ್ಲ ಅಂತ. ಆದ್ರೆ ಮುಂದೆ ಪಶ್ಚಾತ್ತಾಪ ಆಗಿರಬಹುದು, ಅಥವಾ ಕೈಕೇಯಿ ಅವಳಿಗೆ ಹೇಳಿರಬಹುದು. ಈಗ ಕೈಕೇಯಿಗೆ ಅವಳಿಂದ ಹಿಂಗಾಯ್ತು ಅಂತ ಅನ್ಸಿದ್ರು, ಕೈಕೇಯಿಗೆ ಅವಳ ಬಗ್ಗೆ ಅಂದ್ರೆ ತನ್ನ ಬಗ್ಗೆ ಪ್ರೀತಿ ಇದೆ ಅನ್ನೋದೊಂದು ಅಂಶ ಇತ್ತಲ್ಲ, ಅವಳ ರಕ್ಷಣೆಯನ್ನ ಕೈಕೇಯಿ ಮಾಡ್ಕೊಂಡಿರ್ತಾಳೆ. ಮತ್ತು ಅದಕ್ಕಿಂತ ಬಹಳ ಮುಖ್ಯವಾಗಿ ಅವಳ ರಕ್ಷಣೆಯನ್ನ ರಾಮ ಮಾಡಿರ್ತಾನೆ. ಅಂದ್ರೆ ರಾಮ ಯಾವ ಸ್ತ್ರೀಯನ್ನು ಶಿಕ್ಷಿಸಬಾರದು ಅನ್ನುವ ನಿಲುವಿನವನು. ಅವನು ತಾಟಕಿ ಅಂತ ಕ್ರೂರ ರಾಕ್ಷಸಿಯನ್ನ ಕೊಲ್ಲುವಂತ ವಿಶ್ವಾಮಿತ್ರರು ಹೇಳಿದಾಗ ಕೊಲ್ಲೋದೇ ಇಲ್ಲ ಅವನು ಎಷ್ಟೊತ್ತಾದ್ರು. ಕೊನೆಗೆ ವಿಶ್ವಾಮಿತ್ರರ ಹೇಳ್ತಾರೆ, ನೀನ್ ಕೊಲ್ಲಲೇಬೇಕು, ಇಲ್ಲದೇ ಇದ್ರೆ ಅವಳ ಕೈ ಮೇಲಾಗತ್ತೆ, ಈಗ ಅವಳೆಲ್ಲರನ್ನೂ ಹಿಂಸಿಸ್ತಾಳೆ ಅಂತ ಹೇಳಿದ ಮೇಲೆ ಕೊಲ್ತಾನೆ ಅವನು. ಹಾಗಾಗಿ ಸ್ತ್ರೀಯನ್ನ ಶಿಕ್ಷಿಸಬಾರದು ಅನ್ನೋದು ರಾಮನ ನಿಯಮ. ಹಾಗಾಗಿ ಅವನು ಉಳಿದವರಿಂದ ಅವಳನ್ನ ಉಳಿಸೋ ಕೆಲಸ ರಾಮ ಮಾಡಿರ್ತಾನೆ ಅನ್ನೋದು ಅವನ ಸ್ವಭಾವದಲ್ಲಿ ಇದೆ. ಕೈಕೇಯಿಗೆ ರಕ್ಷಣೆಯು ರಾಮನಿಂದಲೇ ಮುಂದೆ, ಮಂಥರೆಗೂ ರಕ್ಷಣೆ ಸಿಕ್ಕಿರತ್ತೆ. ಹಾಗಾಗಿ ಅವಳಷ್ಟಕ್ಕೆ ಬದುಕಿ ಮುಗಿಸಿರ್ತಾಳೆ ಅಂತ ಗೊತ್ತಾಗತ್ತೆ. ಬದಲಾಗಿರ್ಬೋದು ಯಾವಾಗಲಾದ್ರೂ. ಲಕ್ಷ್ಮಣ ಮತ್ತು ಶತ್ರುಘ್ನ ಒಂದೇ ತಾಯಿಯ ಮಕ್ಕಳು. ಶತ್ರುಘ್ನ ಯಾವ ರೀತಿ ತನ್ನ ತಾಯಿಯನ್ನ ನೋಡ್ದ, ಮತ್ತೆ ರಾಮನ ಬಗೆಗಿನ ಅವನ ಒಂದು ಬಾಂಧವ್ಯ ಅಥವಾ ಗೌರವ, ಅದು ಕೊನೆಯ ಹಂತದವರೆಗೆ ಯಾವ ರೀತಿ ಶತ್ರುಘ್ನನ ವ್ಯಕ್ತಿತ್ವ ಇತ್ತು ಅಂತ. ಲಕ್ಷ್ಮಣ ಭರತನ ಸ್ವಭಾವ ಏನಿತ್ತೋ ಅದೇ ಶತ್ರುಘ್ನನ ಸ್ವಭಾವವೂ ಆಗಿತ್ತು. 4 ಜನವೂ ವಿಷ್ಣುವಿನ ಅವತಾರವೇ ಅಂತಲೇ ಹೇಳಬೇಕಾಗಿರೋದು. ಈ ಶತ್ರುಘ್ನನಿಗೆ ವಿಪರೀತ ಸಿಟ್ಟು ಬಂದ್ಬಿಡುತ್ತೆ. ಅವ್ರ ಜೊತೆಗಿದ್ದವರೆಲ್ಲ ಓಡೋಗ್ಬಿಡ್ತಾರೆ, ಅಂದ್ರೆ ಸಾಯಿಸ್ತಾನೆ ಅನ್ನೋ ಥರನೇ ಆಗ್ಬಿಡುತ್ತೆ. ಮುಂದೆ ಅಣ್ಣ ಬಂದು ಪ್ರಶ್ನೆ ಕೇಳಿದಾಗ ಕೊಡೋಕೆ ಏನು ಉತ್ತರ ಇದೆ ನಿನಗೆ? ಈ ಘಟನೆಯಲ್ಲಿ ಶತ್ರುಘ್ನ ಯಾರು ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಹಿರಿಯ ಅನ್ನೋ ಕಾರಣಕ್ಕೆ ಬಿಡುವಂತಿಲ್ಲ, ಅವನು ತಪ್ಪು ಮಾಡಿದ್ದಾನೆ ತಂದೆ ಅಂತ. ರಾಮ ಭರತರ ನಿಲುವು ಮೃದುತ್ವ ಹೆಚ್ಚಿದೆ. ಲಕ್ಷ್ಮಣ ಶತ್ರುಘ್ನರಲ್ಲಿ ಮೃದುತ್ವಕ್ಕಿಂತ ಕಠೋರತೆ ಜಾಸ್ತಿ. ಇವನು ತಂದೆಯನ್ನು ಕೊಲ್ತೀನಿ ಅಂತ ಹೊರಟ್ರೆ ಅವ್ನು ಮಂಥರೆ ಕೊಲ್ತೀನಿ ಅಂತ ಹೊರಟಿದ್ದಾನೆ.